ಮೊನ್ನೆ ಬಿಜಾಪುರದಲ್ಲಿ ಯತ್ನಾಳ್ ಅವರು ಈ ಒಬ್ಬ ವಿಷಯವಾಗಿ ಬಹಳಷ್ಟು ದೀರ್ಘ ಅಧ್ಯಯನ ಮಾಡಿ ವಿಶೇಷ ರೂಪವಾಗಿ ಹೋರಾಟ ಹೋರಾಟ ಮಾಡಿ ರಾಜ್ಯಕ್ಕೆ ಮತ್ತು ಕೇಂದ್ರಕ್ಕೆ ಕಣ್ತರಿಸಿದಂತ ಯತ್ನಾಳ್ ಹೋರಾಟ ಬಹಳ ಅದ್ಭುತವಾದದ್ದು. ಆ ಒಂದು ಹೋರಾಟಕ್ಕೆ ಇದು ಪಕ್ಷಾತೀತ ಆಕ್ಚುಲ್ ಬಿಜೆಪಿ ಅವರು ನಾವು ತಗೊಂಡ ನೇತೃತ್ವ ಜೆಡಿಎಸ್ ನಮ್ಗೆ ಪಕ್ಷ ಸಾಥ್ ಕೊಟ್ಟಿರ್ಬೋದು, ಆದ್ರೆ ಪಕ್ಷಾತೀತವಾಗಿ ನಾವು ಇದು ಹೋರಾಟ ಮಾಡಬೇಕಾಗಿದೆ. ಕಾಂಗ್ರೆಸ್ಸಿನ ಇದರಲ್ಲಿ ಕಾಂಗ್ರೆಸ್ ಕಮ್ಯುನಿಸ್ಟ್ ಇದು ಬರಲ್ಲ, ಇದು ರೈತರ ಮತ್ತು ಭಾರತೀಯರಂತ ಮಾತ್ರ ಬರ್ತದೆ. ಅದಕ್ಕೆ ನಾವೆಲ್ಲರೂ ಎಚ್ಚೆತ್ತು ಈ ಒಂದು ಕರಾಳ ಕಾನೂನು ವಿರುದ್ಧವಾಗಿ ಜನಜಾಗೃತವಾಗಿ ಈ ಒಂದು ಕಾನೂನನ್ನು ಪೂರ್ಣ ನಮ್ಮ ದೇಶ ತೊಲಗಬೇಕನ್ನುವಂತ ಉದ್ದೇಶದಿಂದ ನಾವು ಹೋರಾಟ ಪ್ರಾರಂಭ ಮಾಡಿದ್ವಿ. ಯಾವುದೇ ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ನಮ್ ತೊಂದರೆ ಆದರೂ ಸಹಿತ ಈ ಹೋರಾಟ ಕೊನೆಗಾಣಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೇವೆ. ಅದರ ನಿಮಿತ್ತವಾಗಿ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಈಗಾಗಲೇ ಈ ವಕ್ಫ್ ಕಾಯ್ದೆಯನ್ನು 42 ಒಂದು ತಿದ್ದುಪಡಿ ತಂದು ದೇಶದ ಮೂಲೆ ರೈತರಿಗೆ ಒಂದು ಪೂರ್ವಭಾವದ ರೈತರ ನೆಮ್ಮದಿ ಮಾಡಲಿಕ್ಕೆ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಒಂದು ಈಗಾಗಲೇ ಇವತ್ತೇ ನಮ್ಮ ಲೋಕಸಭೆ ಪ್ರಾರಂಭಕ್ಕೆ ಇದೇ ಲೋಕಸಭೆಯಲ್ಲಿ ಪಾಸ್ ಆಗ್ತದೆ ಅಂತ ನಾವೆಲ್ಲರೂ ಒಂದು ವಿಶ್ವಾಸ ಇಟ್ಟಿದ್ದೇವೆ. ನೀವೆಲ್ಲರೂ ಈ ಬಿದರ ಕಾಂಗ್ರೆಸ್ ಸಂಸದರಿಗೆ ಹೇಳಬೇಕು, ಇದು ಪಕ್ಷಾತೀತದಪ್ಪ, ನಾಳೆ ಮೋದಿಯವರಪ್ಪ ಲೋಕಸಭೆ ಮಂಡನೆ ಮಾಡಿದಾಗ ವಿರೋಧ ಮಾಡಬಾರ್ದು. ನೀವು ರಾಹುಲ್ ಗಾಂಧಿ ಅವರು ಇರ್ಬೋದು, ಖರ್ಗೆ ಅವರ ಖುಷಿ ಮಾಡಬೇಡಿ, ದಯವಿಟ್ಟು ನಮ್ಮ ಪರವಾಗಿ ಓಟ್ ಹಾಕೋದು ರೈತರೆಲ್ಲ ಅವ್ರು ಮನೆ ಮಾಡ್ಕೋಬೇಕು. ನಮ್ಮೆಲ್ಲ ಜನರು ಯಾಕಂದ್ರೆ ಪಕ್ಷಾತೀತ ಇರೋದ್ರಿಂದ ದೇಶದ ಪ್ರತಿಯೊಬ್ರು ರೈತರ ಏನ್ ಬೇಕಾದ ದಿನ ರಾತ್ರಿ ಆಗೋ ಬೆಳಗ್ಗೆ ಕೂಡ ಅವ್ರ ಹೆಸರು ಬರುತ್ತೆ. ಆ ಕಾನೂನಿಗೆ ತಳ ಎಲ್ಲ ಬುಡ ಅಲ್ಲ, ತಾವು ಮಾಡಿದ್ದೇ ಕಾನೂನು, ತಾವು ಮಾಡಿದ ರಾಜ್ಯ. ಆದ್ರೆ ಬಹಳಷ್ಟು ಗಂಭೀರ ಸಮಸ್ಯೆ ಇರೋದ್ರಿಂದ ನಾವು ಬಹಳ ಎಚ್ಚೆತ್ತುಕೊಂಡು ವಿದ್ಯಾವಂತರು, ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿರ್ಬೋದು, ಶಹರ್ ಮಟ್ಟದಲ್ಲಿರ್ಬೋದು, ಎಲ್ಲರೂ ತಿಳಿಸಿ ಹೇಳಿ ಬಹಳ ಕಾನೂನು ಒಪ್ಪಂದ್ರು ಸಹಿತ ಅತಿ ಶೀಘ್ರದಲ್ಲೇ ಈ ಕಾನೂನು ಭಾರತ ತೊಲಗ್ತದೆ. ಇದೊಂದು ವ್ಯವಸ್ಥಿತ ಸಂಸದಲ್ಲ, ಯಾಕಂದ್ರೆ ನಾವು 34 ವರ್ಷದ ಬಂದಂತ ಒಂದು ಕರಾಳ ಕಾನೂನು. ಈ ಉದಾಹರಣೆ ಬಂಗಾರಪುರ ಸಮಿತಿ ಅಧ್ಯಕ್ಷರು ಹೇಳ್ತಾರ ಅವ್ರ ಭಾಷಣದಲ್ಲಿ, ಇದೆಲ್ಲ ಒಂದು ಪಾಪ ಮುಸಲ್ಮಾನ್ ಬಡವರಿಗೆ ಹೆಲ್ಪ್ ಇಲ್ಲದ ಒಂದು ವ್ಯವಸ್ಥಿತ ಇಡೀ ರಾಜ್ಯದ ಮೂಲೆಯಲ್ಲಿ ವಿಶೇಷ ಬೆಂಗಳೂರು, ಹುಬ್ಬಳ್ಳಿ, ಬೆಳಗಾವಿ ಅಂತ ದೊಡ್ಡ ಪಟ್ಟಣದಲ್ಲಿ, ಗುಲ್ಬರ್ಗ ಪಟ್ಟಣದಲ್ಲಿ ಒಪ್ಪ ತಗೋದು, ವರ್ಷಕ್ಕೆ 20 ರೂಪಾಯಿ ಲೀಸ್ ತಗೋದು, ಇವು ಸಾವಿರಾರು ಕೋಟಿಗಳ ಗಳಿಸೋದು. ಇವು ಒಪ್ಪರೆ ಲೂಟ್ ಮಾಡೋದು ಒಪ್ಪದು. ಮುಸಲ್ಮಾನ್ರಿಗೂ ಸಮಾಜಕ್ಕೂ ಅವೇ ಒಳ್ಳೇದಿಲ್ಲದು. ಎಲ್ಲರೂ ಎಚ್ಚೆತ್ತು ಈ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಈ ಬೆಂಬಲದಿಂದ ನಮ್ದು ಒಳ್ಳೆಯ ಆ ರೈತರಿಗಾಗಲಿ, ಮತ್ತೆ ಈಗ ಬಂದಂತ ಧರ್ಮಪುರ ಬಂದಂತ ಗ್ರಾಮದ ತಾಯಂದ್ರೆ ಹೆದರಿ ಬೇಡ್ರಿ. ಇಲ್ಲಿ ಎಲ್ಲ ಬೀದರ್ ಜಿಲ್ಲೆ ಎಲ್ಲ ರೈತಾಪಿ ನಮ್ಮ ಆಶ್ವಾಸ ಕೊಡ್ತೀವಿ. ನಾವು ಈ ಕಾನೂನು ತೆಗೆದಿಲ್ಲ ಅಂತ ಹೇಳಿ 2 ಮಾತು ಜೈ ಜೈ.